ಈ ಲೇಬರ್ಸ್ ಕಾಲೋನಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಫ್ಯಾಮಿಲಿ ಜೊತೆ ನಾವು ಬಂದಿದ್ದೀವಿ. ಟೇಸ್ಟ್ ನೋಡಿ. ಇವ್ರ ಅವ್ರ ಮಗಳು, ಇವಳು ನಮ್ಮ ಅಕ್ಕನ ಮಗಳು, ಇವಳು ನಮ್ಮ ಅಕ್ಕ. ನ್ಯೂ ಹೇರ್ ಸ್ಟೈಲ್, ಸ್ವಲ್ಪ ಯಂಗಾಗಿ ಕಾಣ್ಲಿ ಅಂತ ಕಳ್ಸದವರಿಗೆ ಸ್ವಲ್ಪ ವ್ಯಾಪಾರ ಆಗ್ಲಿ ಅಂತ ಈ ರೀತಿ ಅಡಿಗೆ ಮನೆಗಳೇ ಹೆಚ್ಚು. ಆಮೇಲೆ ಬಂದಿದ್ದು ಗ್ಯಾಸ್. ಈಗ ನಿಮ್ ಮನೆ ಯಾವ್ದು? ಇದಪ್ಪ ನಮ್ಮ ಮನೆ. ನೋಡ ನಮ್ಮ ಎಲ್ಲ ನೋಡಿರೋದು ತುರ್ಕರ್ ಮನೆ ಇದ್ದಂಗ. ಅಯ್ಯೋ ಏನ್ ಮಾಡದ ತುರ್ಕೂರ್ ಮನೆ ಅಂದ್ರೆ ಗೊತ್ತಾಯ್ತಾ? ಅಲ್ಲ ಒಳ್ಳೆ ಕೆಲಸ ಆಕ್ಚುಲಿ ನೀವು ಮಾಡಿರೋದು. ಅರೆ ವಾ, ಇದು ಬಹಳ ದೊಡ್ಡ ಜವಾಬ್ದಾರಿ. ಕುದುರೆಮುಖದಲ್ಲಿ ಅಲ್ಲಿರೋ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ತರ ಮಾಡ್ತಾರೆ ಅವರು. ಅದಕ್ಕೆ ಹೆಸರು ಮಲ್ನಾಡ್ ಕ್ಯಾಂಪ್ ಅಂತ ಇಟ್ಟಿದ್ದಾರೆ. ನೀವು ಆ ಟೈಮಲ್ಲಿ ನನಗೆ ಇನ್ಫಾರ್ಮ್ ಮಾಡಿ, ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನಾವೆಲ್ಲರೂ ಸೇರಿ ಆ ಕ್ಯಾಂಪಿಗೆ ಅವ್ರಿಗೆ ಏನ್ ಸಪೋರ್ಟ್ ಬೇಕು ಖಂಡಿತ ಅದ್ ಮಾಡೋಣ. ಕುದುರೆಮುಖ ಹಳ್ಳಿ ನೋಡಿದ್ಮೇಲೆ ನಮ್ಮ ಫ್ಯಾಮಿಲಿಗೂ ಕರ್ಕೊಂಡು ಹೋಗೋಣ ಅಂತ ಒಂದಿನ ಟ್ರಿಪ್ ಮಾಡಬೇಕು. ಹಾ ಸರ್, ರೆಡಿನಾ? ಓಕೆ, ಎಲ್ಲರೂ ರೆಡಿ ಆಗ್ತಾ ಇದಾರೆ. ಇವಾಗ ಎದ್ದಿರೋದಲ್ಲ? ಹೌದು. ಓಕೆ, ಸೊ ನಮ್ ಪಯಣ ಶುರು ಮಾಡೋಣ. ಇವರು ಉಷಾ ಅಕ್ಕನ ಅಮ್ಮ. ಅದೇ 40 ವರ್ಷದ ನಂತರ ಸಿಕ್ಕ ಆ ವ್ಲಾಗ್ ಹಾಕ್ತೀನಿ. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇವ್ರ ಅವ್ರ ಮಗಳು. ಓಕೆನಾ? ಇವಳು ನಮ್ಮ ಅಕ್ಕನ ಮಗಳು, ಇವಳು ನಮ್ಮ ಅಕ್ಕ, ಇವ್ರು. ಓಕೆನಾ? ಉಷಾ ಅಕ್ಕ ಬರೋ. ಸೃಜನ್ ಹಾಯ್ ಮಾಡಿ ಆಯ್ತಾ? ಇವ್ರಪ್ಪ ತೋರಿಸ್ತೀನಿ ಬನ್ನಿ. ಇವ್ರಪ್ಪ ಇವ್ರು. ಓಕೆನಾ? ಹಾಯ್ ಸಂತೋಣ. ಓಕೆನಾ? ನಮ್ಮಪ್ಪ ನೋಡಿ ಅಲ್ಲಿದ್ದಾರೆ. ಅವ್ರು ಯಾವಾಗ್ಲೂ ಅಲ್ಲೇ ಇರ್ತಾರೆ. ಅವ್ರದ್ದು ಬೇರೆ ಪ್ರಪಂಚ. ಇವರು ನಮ್ಮ ಗುರುಗಳು. ಓಕೆನಾ? ನ್ಯೂ ಹೇರ್ ಸ್ಟೈಲ್ ಆಯ್ತಾ? ಇವಳು ಇನ್ಫ್ಲುಯೆನ್ಸ್ ಮಾಡಿರೋದು. ಹೇರ್ ಸ್ಟೈಲ್ ಚೇಂಜ್ ಮಾಡು ಅಂತ. ಸ್ವಲ್ಪ ಯಂಗಾಗಿ ಕಾಣ್ಲಿ ಅಂತ ಇರ್ಲಿ ಏನೋ ಒಂದು. ಓಕೆನಾ? ಸೊ ಯಾರ್ದಮ್ಮ? ಪುಣ್ಯ ಕೂಡ ಇದ್ದಾರೆ ನಮ್ ಜೊತೆ. ಹೌದೌದು. ಪುಣ್ಯ ಇಲ್ಲಿ ಪುಣ್ಯ ಅವರು ಬಂದಿದ್ದಾರೆ, ಅಧ್ಯಕ್ಷರು. ಸೊ ಸದ್ಯ ಸಮಾಚಾರ ಏನಂದ್ರೆ, ಆ ಹಳ್ಳಿಗೆ ಹೋಗಿದ್ವಲ್ಲ, ಕುದುರೆಮುಖ ಹಳ್ಳಿಗೆ ಹೋಗಿದ್ವಲ್ಲ, ಅಲ್ಲಿ ಮತ್ತೆ ಹೋಗ್ತಾ ಇದೀವಿ. ಯಾಕಂದ್ರೆ ಅವರಿಗೆ ಹೇಳಿದೆ ಎಲ್ಲರೂ ಸೇರಿ ಒಂದ್ ಒಳ್ಳೆ ಊಟ ಮಾಡೋಣ. ಸೊ ಇವತ್ತು ಹೊರಟಿದೀವಿ. ಹೇಗಿರುತ್ತೆ ದಿನ ನೋಡೋಣ. ಅವರಿಗೂ ಒಂದು ಮೆಮರೀಸ್, ನಮಗೂ ಒಂದು ಮೆಮರೀಸ್. ಸೊ ಹೊರಡೋಣ. ನಾ ಹೇಳೋದೇನಂದ್ರೆ, ಈ ರೀತಿ ಫ್ಯಾಮಿಲಿ ಟ್ರಿಪ್ಗಳು ಅಲ್ವಾ ಸರ್, ಅವಾಗ ಆಗ್ತಾ ಇರ್ಬೇಕು. ಯಾಕಂದ್ರೆ ನಂದು ಗ್ಯಾರಂಟಿ ಇಲ್ಲ. ಹೋದ್ರೆ ಎಲ್ಲೋ, ಬಂದ್ರೆ ಇಲ್ಲೇ. ಬಹಳ ದೊಡ್ಡ ಅವ್ರು ಹೇಳಿದ್ ಸತ್ಯ ಆಯ್ತಾ? ಯಾಕಂದ್ರೆ ಈಗ ಎಲ್ಲರೂ ಬೇಗ ಸಾಯ್ತಾ ಇದ್ದಾರೆ. ಕಳ್ಸದವರಿಗೆ ಸ್ವಲ್ಪ ವ್ಯಾಪಾರ ಆಗ್ಲಿ ಅಂತ ಇಲ್ಲೇ ಆಲ್ಮೋಸ್ಟ್ ತಗೊಂತಾ ಇದೀವಿ. ಆಯ್ತು, ಹಾಲು ಮತ್ತೆ ಮೊಸರು ತಗೋಬೇಕು. ಅದನ್ನ ತಗೋಣ. ನಮ್ಮ ಮಲೆನಾಡಲ್ಲಿ ಇದೇ ರೀತಿ ಕವರ್ಗಳು ಕೊಡೋದು. ಇದು ಬಹಳ ವರ್ಷದಿಂದ ನಾವು ನೋಡ್ತಾ ಇದೀವಿ. ಬ್ರಾಂಡೆಡ್ ಇದು. ಈಗ ಏನ್ ಗೊತ್ತಾ, ಈ ಜೋಳ ಆಮೇಲೆ ಬನಾನಾ ಲೀವ್ಸ್ ಅದರಿಂದನೂ ತಯಾರಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ನ. ಆದ್ರೆ ಅದು ಒಳ್ಳೆ ಪ್ಲಾಸ್ಟಿಕ್, ಅದು ಬೇಗ ಕಾಂಪೋಸ್ಟ್ ಆಗುತ್ತೆ. ಅದಾದಷ್ಟು ಬೇಗ ಜನಗಳಿಗೆ ಗೊತ್ತಾಗ್ಬೇಕು. ಹೌದು. ನೋಡೋಳು ಮುಖ ಹೆಂಗ್ ಮಾಡಿದಾಳೆ ಗಾಡಿ ರನ್ ಆದ ತಕ್ಷಣ. ನೋಡು ಹೆಂಗ್ ಮಾಡಿದಾಳೆ. ಅವಳು ಕಾಣ್ತಾಳ. ಗೊತ್ತಿಲ್ಲ ನನಗೆ. ನಾವು ಹೋದ್ಸಲ ಬಂದಾಗ ಈ ಸರ್ಕಲ್ ಅಲ್ಲಿ ಒಬ್ರು ಅಜ್ಜಿ ಇದ್ರು. ಇವತ್ತು ಭಾನುವಾರ ಆಗಿದೆ, ಎಲ್ಲ ಮನೇಲಿ ಇರ್ತಾರ ಅನ್ಸುತ್ತೆ. ಅವ್ರಿಗಂತಾನೆ ಸ್ವಲ್ಪ ರೇಷನ್ ತಗೊಂಡ್ ಬಂದೆ. ಯಾಕಂದ್ರೆ ಹೋದ್ಸಲ ಅನ್ಕೊಂಡಿದ್ದೆ ಕೊಡ್ಬೇಕು ಅಂತ. ಬಟ್ ಇವತ್ತು ಇಲ್ಲಿಲ್ಲ, ಅವ್ರಲ್ಲಿ ಕಾಲೋನಿಯಲ್ಲಿ ಇರ್ತಾರೆ. ಇವತ್ತು ಭಾನುವಾರ ಅಲ್ಲ, ಅಲ್ಲಿ ವಿಚಾರಿಸ ಅಲ್ಲಿ ಬರ್ತಾರೆ. ಇಲ್ಲಿ ಸಂದೂರ್ಣ ರೈಟ್ ಹೋಗ್ಬೇಕು ನಾವು. ರೈಟ್. ಗಾಳಿಪಟ 2 ಮೂವಿ ಇದೆಲ್ಲ, ಅದನ್ನ ಇಲ್ಲೇ ಶೂಟ್ ಮಾಡಿರೋದು. ಇಲ್ಲೊಂದು ಮನೆ ಅಲ್ಲ ಅಲ್ವಾ? ಹೌದು, ಮನೆಗಳಿದೆ, ಆದ್ರೆ ಯಾರು ವಾಸ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಕಷ್ಟ ಪಡ್ತೀವಿ. ಇಲ್ಲಿ ಕನ್ಸ್ಟ್ರಕ್ಟ್ ಎಲ್ಲ ಮಾಡಿದೆ, ಆದ್ರೆ ಹಂಗೆ ಪಾಳು ಬಿದ್ದಿದೆ. ಯಾರು ಇಲ್ಲ ಜನ. ಅಟ್ಲೀಸ್ಟ್ ಏನಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದೇನೋ ನಂಗೆ ಗೊತ್ತಿಲ್ಲ. ಇಲ್ಲಮ್ಮ, ಯಾರು ಜನ ಇಲ್ಲ, ಎಲ್ಲ ಹಾಳು ಬಿದ್ದಿದೆ. ಈ ಲೇಬರ್ಸ್ ಕಾಲೋನಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಫ್ಯಾಮಿಲಿ ಜೊತೆ ನಾವು ಬಂದಿದ್ದೀವಿ. ಅವಾಗ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಲೇಬರ್ಸ್, ಅವ್ರಿಗೆ ಹೋಗಕ್ ಮನಸ್ಸಿಲ್ಲ. ಜಾಗದ ಬಗ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಮತ್ತೆ ಎಲ್ಲ ಹೋಗ್ತಾರೆ ಅವರು ಅಲ್ಲ. ಅದಕ್ಕೆ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ರು. ಅವ್ರೆಲ್ಲ ಹೋಗುದು ಬಿಟ್ಟು, ಅವ್ರಿಗೆ ಇಲ್ಲೇ ಒಂದು ಇದಾಗಿರುತ್ತೆ, ತಾಯಿ ಮನೆ ತರ ಬಿಟ್ಟು ಹೌದು. ಎಲ್ಲ ಮುಂದೆ ಬನ್ನಿ. ಅದೇ ಆಕ್ಚುಲಿ ಆ ಟೈಮಲ್ಲಿ ಮೈನಿಂಗ್ ಮಾಡಿರೋದು. ನೋಡು ಹೆಂಗೆ ಕ್ಲೀನ್ ಆಗಿದ್ ಗಾಡಿ ನೋಡ್ಲಿಲ್ಲ, ಯಾಕಂದ್ರೆ ನಂಗೆ ಆಗ್ತಾ ಇರ್ಲಿಲ್ಲ. ನೋಡಿ ಎಷ್ಟು ಚಂದ ಕಾಣ್ತಿದೆ ಕಣೆ.
ನಮಸ್ತೆ. ನೆನ್ಪಿದ್ಯಾ? ಇನ್ನೊಬ್ರು ಇನ್ನೊಬ್ರು ಎಲ್ಲ ಇಲ್ಲ ಇದು ಬರ್ತಾರ ಎಲ್ಲರೂ ಬನ್ನಿ. ಒಂದ್ಸತಿ ಬಂದು ಹೇಳಿದ್ರಂತಲ್ಲ ಮನೆಗೆ ಮಾತಾಡ್ತಿದ್ವಿ ಅಂತಲ್ಲ ಮಲಗಿದ ನಮ್ಮ ಮನೆಯಲ್ಲಿ ನಡೆಯಕ್ಕಾಗಲ್ಲ. ನಮ್ದು ಎನ್ನಾರ್ಪುರ. ಮುರುಗನ್ ಸರ್ ಹೆಸರೇನಮ್ಮ? ಮರ್ದೋಯ್ತು. ಪಾತ್ರೆ ಎಲ್ಲ ತೆಗ್ದಿಟ್ಟಿದೀವಿ, ಎಲ್ಲ ಗುಡ್ಸಿದೀನಿ. ಥ್ಯಾಂಕ್ ಯು ಸೋ ಮಚ್. ಇವರು ಮುರುಗನ್ ಸರ್ ಧರ್ಮಪತ್ನಿ. ಏನ್ ಹೆಸರು? ಇಂದ್ರಾಣಿ ಅಂತ. ಸೊ ಫುಲ್ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ. ಹುಡುಗರು ಇಲ್ಲ, ಕೆಲಸ ಹೋಗಿದ್ದಾರೆ. ತೊಂದ್ರೆ ಇಲ್ಲ, ಹುಡುಗಿಯರ್ ನಾವೇನ್ ಕಡಿಮೆ ಅಲ್ಲ, ನಾವೇ ಮಾಡೋಣ ಇವತ್ತು. ಮದುವೆ ಮಂಟಪ ಅಲ್ವಾ ಇದು? ಇದು ಮದ್ವೆ ಮಂಟಪ ಅಲ್ಲ, ಇದು ಟಿವಿ ಶೆಡ್ ಆಗಿತ್ತಂತೆ. ನಮ್ಗೆ ಟಿವಿ ಇಲ್ಲಲ್ಲ, ಭಾನುವಾರ ಶನಿವಾರ. ಓ ಇದು ಟಿವಿ, ಇದು ಥಿಯೇಟರ್. ನಾನು ಮದುವೆ ಮಂಟಪ ಇಲ್ಲ ನಾವು ಹೋದ್ಸಲ ಮಾತಾಡ್ಸಿದ್ವಲ್ಲ, ಇದು ಇದೇ ಮನೆ. ಅಲ್ಲ, ಇಲ್ಲಿ ಜನ ಇಷ್ಟೇ ಇರೋದಾ? ಇಲ್ಲಿ ಜನ ಇಷ್ಟೇ ಅಂದ್ರೆ 60 ಮನೆಗಳಿದೆ, 100 ಅಥವಾ 80 ಜನ ಅಷ್ಟೇ. ಆಯ್ತಾ? ನಿಮ್ ಹಿಂದ್ಗಡೆ ನೋಡ್ತಾ ಇದೀರಲ್ಲ, ಅದೇ ಕುದುರೆ ಮುಖದ ಪ್ರಕೃತಿ. ಒಂದ್ ವಿಷಯ ಹಾಕಿ ಇಲ್ಲ, ಅವನು ಹೋಗ್ಬಿಟ್ಟ. ಓಕೆ, ಈಗ ಏನೆಲ್ಲ ಬೇಕು? ಕತ್ತಿ ಬೇಕು. ಹೌದು, ಕತ್ತಿ, ಚಾಕು ಅದೆಲ್ಲ ಬೇಕು. ಓಕೆ, ನಾನು ತಗೊಂಡ್ ಬರ್ತೀನಿ. ಇಲ್ಲಿ ಎಲ್ಲರಿಗೂ ಮತ್ತೊಂದ್ಸಲ ಇನ್ವೈಟ್ ಮಾಡೋಣ, ನೋಡೋಣ ಇವತ್ತು ದಿನ ಹೇಗೆ ಹೋಗುತ್ತೆ ಅಂತ. ಈ ರೀತಿ ಬಂದು ಮಾಡೋದಲ್ಲ ನೋಡಿ, ಮನ್ಸಿಗೆ ಅನ್ಸಿದ್ ಮಾಡ್ಬಿಡ್ಬೇಕು. ಅವತ್ತು ಒಂದು ಫ್ಲೋ ಅಲ್ಲಿ ಹೇಳಿದೆ, ಅಕ್ಕ ನಮಸ್ತೆ ಅಕ್ಕ, ಕತ್ತಿ ಕೊಡಿ ಅಕ್ಕ, ಈರುಳ್ಳಿ ಎಲ್ಲ ಕಟ್ ಮಾಡಕ್ಕೆ. ಇದು ನಿಮ್ಮನೆನಾ? ನೋಡ್ಬೋದಾ ನಿಮ್ಮನೆ? ಇದು ಇವರ ಮನೆ ಅಂತೆ. ಅಕ್ಕ ಫುಲ್ ಮಣ್ಣಿಂದ ಗೋಡೆನಾ? ಎಷ್ಟು ವರ್ಷ ಆಯ್ತು ಈ ಮನೆಗೆ? ಸುಮಾರು ವರ್ಷ ಆಯ್ತು. ಕುದುರೆಮುಖದಲ್ಲಿರೋ ಮೈನಿಂಗ್ ಕಂಪನಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡಿದ್ರಾ ನೀವು? ಮಾಡಿಲ್ಲ, ನಾವು ಪಾರ್ಕ್ಗೆಲ್ಲ ಹೋಗ್ತಿದ್ವಿ. ಹಾ, ಒಟ್ಟು ಇಲ್ಲೇ ಕೆಲಸ ಮಾಡ್ಕೊಂಡಿದ್ರಿ? ಮನೆ ಕೆಲಸ. ಓಕೆ, ನಿಮ್ಮ ಮನೆ ಒಳಗೆ ಹೋಗ್ಬೋದಾ? ಸರಿ ಬನ್ನಿ ಹೋಗೋಣ. ನೋಡಿ ಇವ್ರ ಮನೆ ಚೆನ್ನಾಗಿದೆ ಅಕ್ಕ, ತಂಪಿದೆ ಮನೆ. ಆಯ್ತಾ? ಜೋರ್ ಮಳೆ ಎಲ್ಲ ಬಂದ್ರ ಅಕ್ಕ? ಮಳೆ ಬಂದ್ರೆ ಸ್ವಲ್ಪ ಕರೆಂಟ್ ಇರಲ್ಲ, ಮಳೆಗಾಲ ಬಂದ್ರೆ ನಿಮ್ಗೆ ನೀರಿಲ್ಲ. ಓಕೆ ಅಲ್ಲಿ ಗುಡ್ಡ ಒಂದು ಬರ್ತದೆ ಮೇಡಮ್ ನಮ್ಗೆ. ಈಗ ಸುರಿದು ಬರುತ್ತೆ. ಹ್ಮ್ ಮಳೆಗಾಲ ಜೋರ ಮಳೆಗಾಲ ಬಂದ್ರೆ, ಗಾಳಿ ಮಳೆ ಬಂದ್ರೆ ನಮ್ಗೆ ಗುಡ್ಡ ಒಂದು ಬರ್ಬೇಕು ಮೇಡಮ್. ಈಗ ನೀರ್ ಬಂದ್ ಮಾಡಲ್ಲ. ಅಂದ್ರೆ ಜರಿ ನೀರ್ ತಗೊಂಬರ್ತೀರಾ? ಟ್ಯಾಂಕಿಯಿಂದ ತಗೊಂಬರ್ತೀರಾ? ಟ್ಯಾಂಕಿ ಬೀಳುತ್ತೆ. ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ. ಆದ್ರೂ ಬದುಕ್ಬೇಕು. ಅದೇ ಸೋನು ಅಂತ ಕರೀರಿ, ನಂಗೆ ಪರವಾಗಿಲ್ಲ. ಹಾ, ಸೋನು ಅಂತ ಕರೀರಿ, ಇಲ್ಲಾಂದ್ರೆ ಶಾಜಾನ್ ಅಂತ ಕರೀರಿ, ನಿಮಿಷ್ಟ. ನಿಮಗೆ ಏನ್ ಅನ್ಸುತ್ತೆ? ನೋಡಿ, ಇದು ಆಕ್ಚುಲಿ ಟ್ರೆಡಿಷನಲ್ ಒಲೆ. ಅಥವಾ ಹಳ್ಳಿ ಮನೆಗಳಲ್ಲಿ ಈ ರೀತಿ ಅಡಿಗೆ ಮನೆಗಳೇ ಹೆಚ್ಚು. ಆಮೇಲೆ ಬಂದಿದ್ದು ಗ್ಯಾಸ್ ಅಲ್ವಾ? ಅದೇ ಅರ್ಜೆಂಟಿಗೆ. ಅದೇ ಆಯ್ತು. ನಾನು ಮುಂದೆ ಏನಾದ್ರು ಸೈಟ್ ಜಾಗ ಎಲ್ಲ ಮಾಡಿದ್ರೆ ಈ ರೀತಿ ಮಣ್ಣಿಂದ ಮನೆ ಮಾಡ್ತೀನಿ. ಆಯ್ತಾ? ನಿಮ್ಮನ್ನು ಕರಿತೀರಾ ಅವತ್ತು, ಬರ್ಬೇಕು ಗೃಹ ಪ್ರವೇಶಕ್ಕೆ. ಸರಿನಾ? ಈಗ ಬಾಗ್ಲ ಹಾಕೊಂಡ್ ಬನ್ನಿ, ಊಟಕ್ಕೆ ಹೋಗೋಣ ಅಷ್ಟೇ. ಈಗ ನಿಮಗೆ ಸ್ವಲ್ಪ ರೇಷನ್ ತಗೊಂಡ್ ಬಂದಿದ್ದೆ ನಾನು, ನೀವ್ ಅಲ್ಲಿ ಇರ್ಲಿಲ್ಲಲ್ಲ, ಎಲ್ಲ ಹೋದ್ರಿ ಇವ್ರು. ಸುಜ್ಜು ಆಗತ್ತೆ ನಿಂಗದು? ಆ ಬಾಕ್ಸ್ ತಗೊಂಡ್ಬಂದ್ಬಿಡು. ಆಯ್ತು, ತೊಂದ್ರೆ ಇಲ್ಲ. ಈಗ ನಿಮ್ ಮನೆ ಯಾವ್ದು? ಇದಪ್ಪ ನಮ್ಮ ಮನೆ. ನೋಡ, ನಮ್ಮ ಎಲ್ಲ ನೋಡಿರೋದು ತುರ್ಕರ್ ಮನೆ ಇದ್ದಂಗ. ಅಯ್ಯೋ, ಏನ್ ಮಾಡೋದು? ಇರೋದು ಇದೇ ತರ ನಮ್ಮ ಪರಿಸ್ಥಿತಿಯಾಗ. ನೋಡು, ಅವ್ರು ಹೇಳ್ತಾ ಇರೋದು ತುರ್ಕುರ್ ಮನೆ ಅಂದ್ರೆ ಗೊತ್ತಾಯ್ತಾ? ನನಗೆ ಅರ್ಥ ಆಯ್ತು, ನಾನು ಎಕ್ಸ್ಪ್ಲೇನ್ ಮಾಡ. ಗೊತ್ತಾಯ್ತು. ಆಯ್ತು, ಒಳಗಡೆ ಬರ್ಲಿಕ್ಕೆ ತೊಂದ್ರೆ ಇಲ್ಲ, ಹೋಗಿ ಸಂತೋಣ. ಬಗ್ಗಿ ಬರ್ಬೇಕು, ನೋಡ್ಬೇಕು ನಮ್ಮ ಮನೆ ಎಂತದು, ಏನು, ಹೆಂಗಿದೆ ಪರಿಸ್ಥಿತಿ. ಒಳ್ಳೆ ಮನೆನ ಇದು? ಒಳ್ಳೆ ಮನೆನಾ? ಏನ್ ಗೊತ್ತಾ, ಏನಿದೆಯೋ ಅದ್ರಲ್ಲಿ ಬದುಕೋದೇ ಬದುಕು. ದೇವ್ರ ರೂಮ್. ಯಾವ್ದು ದೇವ್ರ ರೂಮ್ ಇದಾ? ಇದು ಅಡಿಗೆದು ಒಲೆ ಒತ್ತೋದು, ಗ್ಯಾಸ್ ಇಲ್ಲ ನಮಗೆ. ಇದು ನಿಮ್ಮ ಅಡಿಗೆ ಮನೆ. ಅಡಿಗೆ ಮನೆ ಏನ್ ಗೊತ್ತಾ ನಿಮಗೆ? ಹೌದು, ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ನಿಮಗೆ ಶಾಶ್ವತ ಪರಿಹಾರ ಕೊಡಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಆದ್ರೂ ಇವತ್ತಿನ ದಿನಕ್ಕೆ ನಾನು ಏನ್ ಮಾಡ್ಬೋದು ಅಷ್ಟು ಮಾಡ್ಬೋದು ಅಷ್ಟೇ. ಅವತ್ತು ಹೋಗಿದ್ದೆ, ಹಾಗಾಗಿ ಅದು ರೇಷನ್ ಬಂದಿದೆ. ಸುತ್ತ ಇಲ್ಲಿ ಪ್ರಕೃತಿ ತುಂಬಾ ಚೆನ್ನಾಗಿದೆ. ಆಯ್ತಾ? ನೋಡಿ, ಅಲ್ಲಿ ಗುಡ್ಡ ಇದೆ. ಇನ್ನ ಇಲ್ಲಿ ಮುಂದೆ ಹೋದ್ರು ನೋಡಿ. ಓಕೆ, ನಾವು ಅನ್ಕೊಂಡಿದ್ದು ಇದು ಲಾಸ್ಟ್ ಮನೆ. ಈಗ ಇಲ್ಲಿಂದ ನಾವು ಸೀದಾ ಕೆಳಗೆ ತನಕನೂ ಹೋಗ್ಬೇಕು. ಒಂದು 60 ಮನೆಗಳಿದೆ. ಎಲ್ಲರನ್ನೂ ಕರೆಯೋಣ, ಎಲ್ಲರೂ ಸೇರಿ ಇವತ್ತು ಬಿರಿಯಾನಿ ರೆಡಿ ಮಾಡೋದು. ಆಯ್ತಾ?
ಇವತ್ತಿನ ವ್ಲಾಗ್ ಸಮಾಚಾರ ಇದೆ ನೋಡಿ. ಈ ಕಡೆನೂ ಒಂದು ರೋಡ್ ಇದೆ, ಇಲ್ಲೂ ಮನೆಗಳಿರುತ್ತೆ. ರಸ್ತೆ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಅಲ್ವಾ ಸರ್? ನಮಸ್ತೆ. ಊಟಕ್ಕೆ ಬರ್ಬೇಕೀಗ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಆಗೋಯ್ತು. ಈಗ ನೀವೆಲ್ಲ ಜೊತೆಗಿದ್ರೆ ಬೇಗ ಶುರು ಮಾಡ್ಬೋದು ನಾವು. ನೀವು ಕರೆಕ್ಟು ಒಂದೆರಡು ಗಂಟೆ ಬಿಟ್ಟು ಬನ್ನಿ, ರೆಡಿ ಆಗಿರುತ್ತೆ. ಓಕೆನಾ? ಏನಾಯ್ತು ಕಾಲಿಗೆ? ಕಾಲು ಒಂದು 5 ವರ್ಷ ಆಯ್ತಮ್ಮ. ಇಲ್ಲಿ ಮಂಡಿ ಕಾಲು ನೋವು, ನಡಿಯಕ್ಕಾಗಲ್ಲ ಜಾಸ್ತಿ. ನನಗೂ ಮೊನ್ನೆ ಜ್ವರ ಬಂದಿತ್ತು. ಆಮೇಲೆ ಜ್ವರ ಬಂದ ನಂತರ ಅಲ್ಲಿ ಹಾಸ್ಪಿಟಲ್ ತೋರಿಸ್ಬೇಕಮ್ಮ, ಹಂಗೆ ಬಿಡೋದು ಬೇಡ. ತೋರಿಸ್ದೆ, ಹಾಸ್ಪಿಟಲ್ ತೋರಿಸಿದಕ್ಕೆ 1 ತಿಂಗಳದ್ದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದು ತಿನ್ನಕ್ಕೆ ಬೇಜಾರು. ಇಲ್ಲಿ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ, ನಮ್ಮ ಇಬ್ರದ್ದು ಫೋಟೋ ಹೊಡಿಯಪ್ಪ. ಅಲ್ಲಿ ಹೋಗಿ ತೋರಿಸ್ಬೇಕಲ್ಲ ಅಂಕಲ್. ಈಗ ನಾವು ಅಲ್ಲಿ ನಿಮ್ಮೆಲ್ಲರಿಗೋಸ್ಕರ ಬಿರಿಯಾನಿ ಊಟ ಮಾಡೋಣ ಅಂತ ನಾವು ರೆಡಿ ಮಾಡ್ತಾ ಇದ್ದೀವಿ. ಒಂದ್ಸಲ ಕರೆದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಿಮಗೆ ಸ್ವಲ್ಪ ಅಲ್ಲಿ ಕೂರೋಕೆ ಕಷ್ಟ ಆಗ್ಬೋದು, 1-2 ಗಂಟೆ ಬಿಟ್ಟು ನೀವು ಬಂದ್ಬಿಡಿ. ಆಯ್ತಪ್ಪ. ಏನಾಗಿದೆ ಅದು? ಮಂಡಿ ನೋವಾ? 5 ವರ್ಷ. ಮನೇಲಿ ಯಾರೆಲ್ಲ ಇದ್ದಾರೆ? ನಮ್ಮ ಮನೆ ಮನೆಯವರಿದ್ದಾರಾ? ಈಗಿದ್ದಾರಾ? ಇಲ್ಲ, ಕಳ್ಸ ಹೋಗಿದ್ದಾರೆ, ಬರ್ತಾರೆ. ನೋಡೋಣ ಈ ಮನೇಲಿ ಯಾರಿದ್ದಾರೆ. ಹೋಗಿ ಏನ್ ಮಾಡಲ್ಲ. ಏನಿದು? ಇದು ನಾಯಿ ಇರದೇ ಹೀಗ ನೀವು ಮಾಡಿರೋದಾ? ಅದೇ ಅನ್ಕೊಂಡೆ, ನನಗೆ ಆಶ್ಚರ್ಯ ಆಯ್ತು ನಾಯಿ ನೋಡಿ. ಬಂಗಾರದವರಿಗೆಲ್ಲ ಓಡ್ಸಕ್ ಫಸ್ಟ್ ಹಂಗ್ ಮಾಡ್ತಿದ್ರು. ಕರು ಇದ್ದೆ ಬರಕ್ಕಾಗಲ್ಲ. ಹೌದಾ? ಜೊತೆನೆ ಇರ್ಬೇಕು. ಕರು ಜೊತೆನಾ? ಕರು ಅಂದ್ರೆ ಕಡ್ವೆ ಅಂತ ಗೊತ್ತಾ? ಹೌದಾ? ಹಂಗಿದ್ರೆ ತೊಂದ್ರೆ ಇಲ್ಲ, ನಿಮಗೆ ತೊಂದ್ರೆ ಕೊಡಕ್ ಇಷ್ಟಪಡಲ್ಲ. ನೀವು ಚಾಕು ಕೊಡಿ, ಅದು ನಾನು ಊಟಕ್ಕೆ ಬರ್ಬೇಕು. ನೀವು ಕರೆಕ್ಟ್ 1-2 ಗಂಟೆ ಬಿಟ್ಟು ಊಟಕ್ಕೆ ಬರ್ಬೇಕು. ಆ ಕಡೆ ಈ ಕಡೆ ಹೋಗಕ್ಕೆ ಬಿಡಲ್ಲ, ಕರ್ಕೊಂಡ್ ಬರ್ತೀನಿ ನೋಡಿ ಆ ಮರಿನ. ಯಾವ ಕರು ಅದು? ಕಡ ಇನ್ನೊಂದು ಬರುತ್ತೆ. ಬನ್ನಿ ನೋಡೋಣ. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದೀರಾ? ಅವ್ರು ಬಂದು ತಗೊಂಡು ಹೋಗ್ತಾರೆ. ಸ್ವಲ್ಪ ಲೇಟ್ ಆಗಿ. ಅರೆ ವಾ, ಹೌದು, ಇದು ಬಹಳ ದೊಡ್ಡ ಜವಾಬ್ದಾರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಒಪ್ಸ್ಬೇಕು ನೀವು ಇದನ್ನ. ಅದು ನಾಯಿ ಹಿಡ್ದಿದ್ದು, ನಾನು ನಮ್ ದನ ಇದಾವೆ, ಅದನ್ನ ನಾನು ಕಾಪಾಡಿ. ಆಯ್ತಾಯ್ತು, ನೀವು ಇದ್ರ ಜೊತೆ ಇರಿ. ಊಟಕ್ಕೆ ಮಾತ್ರ ಬೇಕಾ ಕೊಟ್ಟು ಕಳಿಸ್ತೀನಿ ನಾನು. ಇದು ಎಷ್ಟು ದಿನದ್ದು? ಆಗಿಲ್ಲ ಇನ್ನು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಿದಾರಾ? ಬರ್ತೀನಿ ಅಂತ ಅಂದಿದ್ದಾರೆ, ಹೇಳಿದ್ದಾರೆ. ಬಟ್ ಅವರಿಗೆ ಗೊತ್ತು ನಿಮ್ಮ ಹತ್ರ ಇದೆ, ಬರ್ತಾರೆ ಅಂತ. ಓಕೆ ಅಲ್ವಾ? ಫುಲ್ ಗಾಯ ಇದೆ, ಅಲ್ವಾ? ಪ್ರಾಣಿ ಅಂದ್ರೆ ತುಂಬಾ ಇಷ್ಟ. ನೈಸ್, ಖುಷಿ ಆಯ್ತು ನಿಮ್ಮ ಈ ಒಂದು ಸೇವೆ ನೋಡಿ. ಹೆಸರು ಸನ್ನಿ? ನನ್ನ ಹೆಸರು ಸೋನು. ಹೌದು, ಹೌದಾ? ಓಕೆ. ತುಳು ಭಾಷೆ, ನಾನು ತುಳು ಮಾತಾಡದ. ನಮ್ಮನೆಯವರು ಕನ್ನಡ. ಎಂಕೆಲ್ಲ ತುಳು ಅರ್ಥ ಪುಂಡು ಒಂತಂತೆ ಕನ್ನಡ ತುಳುತ್ತಾಳೆ. ಅದೇ ಅದಕ್ಕೆ ಭಯ ಆಗುತ್ತೆ, ಇಲ್ಲಾಂದ್ರೆ ಭಯ ಆಗುತ್ತಲ್ವಾ? ಅಲ್ಲ, ಒಳ್ಳೆ ಕೆಲಸ ಆಕ್ಚುಲಿ ನೀವು ಮಾಡಿರೋದು. ಒಳ್ಳೆ ಕೆಲಸನೇ ಮಾಡಿದಿರ ಬಿಡಿ. ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಖುಷಿ ಆಗುತ್ತೆ. ಮತ್ತೆ ಹೆಚ್ಚು ಕಡಿಮೆ ಆದ್ರೆ ನಾವೇನಾದ್ರೂ ಕಟ್ ಮಾಡಿ ತಿಂದಿದೀವಿ. ಹೌದು, ಅದಕ್ಕೆ ನಿಮ್ಮ ಜವಾಬ್ದಾರಿ ಕೊಟ್ಟು ಒಂದು ಸೈನ್ ಗೀನ್ ಏನಿರುತ್ತೋ ಅದು ಮುಗಿಸ್ಬಿಡಿ. ಇವಾಗ ನಾವು ವಿಡಿಯೋನು ಮಾಡ್ತಾ ಇದೀವಲ್ವಾ? ಇಲ್ಲ ಬಿಡಿ, ನೀವು ಒಳ್ಳೆಯವರು, ನಮ್ಮ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಮನಸ್ಥಿತಿ ಇರ್ತಿದ್ರೆ ನೀವು ಹೇಳ್ತಾನೆ ಇರ್ಲಿಲ್ಲ, ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ಲಿಲ್ಲ ಅಲ್ವಾ? ಅದೇ ಸರಿ, ನಾನು ಕೊಟ್ಟು ಕಳಿಸ್ತೀನಿ. ಸರಿ ನೋಡಿ, ಇಲ್ಲೆಲ್ಲ ಮನೆಗಳಿದೆಲ್ಲ, ಇನ್ನಿಷ್ಟು ಮನೆಗಳಿಗೂ ಕರಿಬೇಕು. ಕರೆಯೋಣ. ಹಾ ಅಮ್ಮ, ವಣಕಂ, ನಮಸ್ಕಾರ. ನೆನ್ಪಿದ್ಯಾ? ಅವತ್ತು ಒಂದೊಳ್ಳೆ ಊಟ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಸೊ ಇವತ್ತು ದಿನ ಬಂದಿದೆ, ನೀವೆಲ್ಲ ಬನ್ನಿ. ಇಲ್ಲೆಲ್ಲ ಬೇರೆ ಯಾರಾದ್ರೂ ಇದ್ದಾರಾ? ಇಷ್ಟೇ ಅಲ್ಲ? ಸರಿ, ಹಾಗಾದ್ರೆ ಹಾ ಬನ್ನಿ. ಎಲ್ಲರೂ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ನೋಡು, ಎಕ್ಸ್ಪರ್ಟ್ ಅವ್ರು ಬಂದಿದ್ದು ಒಳ್ಳೆದಾಯ್ತು. ಇದು ಹಾಲು ಯಾವ್ದ್ರಲ್ಲಿ ಹಾಕ್ಬೇಕು? ಚೆನ್ನಾಗಿ ಮಾಡಬೇಕಾ? ಪಾಯಸದ ಒಗ್ಗರಣೆ ಮುಗೀತು. ಇವಾಗ್ಲೂ ಇಲ್ಲಿನ ಜನ, ಈ ಲೇಬರ್ಸ್ ಕಾಲೋನಿಯಲ್ಲಿ ಇರೋರು, ಈ ಪ್ಲೇಸಿಗೆ ಟಿವಿ ಶೆಡ್ ಅಂತಾನೆ ಹೇಳ್ತಾರೆ. ಎಲ್ಲರೂ ಇಲ್ಲಿ ಸೇರಿ ಅಡಿಗೆ ಮಾಡ್ತಾ ಇದೀವಿ. ಪಾಯಸ ಮಾತ್ರ ಅಲ್ಲಿ ರೆಡಿ ಮಾಡ್ತಾ ಇದೀವಿ.
ಬಿರಿಯಾನಿ ಇಲ್ಲಿ ಮಾಡೋಣ ಅಂತ. ಈಗ ನೀವ್ ಎಲ್ಲಿಗೆ ಇದೆಲ್ಲ ಈಗ ಯಾರಿಗೆ ತಗೊಂಡ್ ಹೋಗ್ತಿದ್ದೀರಾ? ಹಾ ಆಯ್ತು, ಕೊಟ್ಟು ಬನ್ನಿ ಆಯ್ತಾ. ಮತ್ತೆ ಬೇಗ ಬನ್ನಿ. ಅಡಿಗೆ ಎಣ್ಣೆ ಬೇಕಂತೆ, ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಇಲ್ಲೊಂದು ಅಂಗಡಿ ಇದೆ, ಇಲ್ಲೇ ತಗೊಳ್ಳೋಣ ಅಂತ. ಒಂದು ಚಿಕ್ಕ ಅಂಗಡಿ. ಎಷ್ಟಮ್ಮ ಇದಕ್ಕೆ ರೇಟ್ ಇದೆ ನೋಡಿ. ನಾನು ಎಣ್ಣೆ ಎಲ್ಲ ಹೌದಾ 190 ಕೊಡಿ. 190. ಓಕೆ, ಅಂದ್ರೆ 1976ರಿಂದ ನೀವು ಇಲ್ಲಿದ್ದೀರಾ? ಹೌದು. ಹಾಗಾದ್ರೆ ಕುದುರೆಮುಖ 78ರಲ್ಲಿ ಹುಟ್ಟಿದ್ದೆ ಇಲ್ಲಿ. ನನ್ನ ಮಗ 78ರಲ್ಲಿ ಹುಟ್ಟಿದವನು. ಹೇಗಿತ್ತು ಆ ಊರು ಯಾವಾಗ? ಅವಾಗ ಹೇಳ್ಬೇಕೆ, ಬಾ ನಿಲ್ಲ ಓಡಾಡಕ್ ಜಾಗ ಇಲ್ಲ, ಅಷ್ಟು ಜನ. ಈಗ ಎಲ್ಲಿದೆ ಬಾಳೆ ಎಲೆ, ಯಾಕಂದ್ರೆ ನಾವು ತಟ್ಟೆ ಎಲ್ಲ ತಂದಿಲ್ಲ, ನಮಗೆಲ್ಲ ಬಾಳೆ ಎಲೆ, ಇಲ್ಲಿರೋರೆಲ್ಲ ತಟ್ಟೆ ತಗೊಂಡ್ಬರ್ತಾರೆ ಅಲ್ವಾ? ಸರಿ, ಓಕೆ. ಇಲ್ಲ, ಇದು ನಾವೆಲ್ಲರಿಗೂ ಸೇರಿಸಿ ರೆಡಿ ಮಾಡ್ತಾ ಇದೀವಿ. ಉಳಿದ್ರೆ ಬಂದ ಸಾಯಂಕಾಲ ಟಿವಿ ಸೆಟ್ ಬಂದು ಎಲ್ಲ ಬಂದು ಊಟ ಮಾಡ್ಕೊಂಡ್ರೆ ಆಯ್ತು. ಆಯ್ತು. ಇನ್ನ ಎಷ್ಟೊತ್ತು ಕ್ಷಣ? ಅರ್ಧ ಗಂಟೆ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಗೊತ್ತಾ ಸಾಂಗ್? ಟಾಂಗ್. ಓಕೆ, ಟೇಸ್ಟ್ ನೋಡಿ. ನಿಮ್ಮ ಮನೆ ಇದೆ ಅಲ್ವಾ? ಇದೇ ಮನೆ ಅಲ್ಲ? ನಾನು ಪ್ಲೇಟ್ ತಗೊಂಡ್ ಬರ್ತೀನಿ. ಓಕೆ, ಹಿಡ್ಕೋಬೇಕಾ ನಿಮಗೆ? ಬನ್ನಿ 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 ಬನ್ನಿ. ಆಕ್ಚುಲಿ ನಂಗೂ ಕಾಲು ನೋವು ಸ್ವಲ್ಪ. ಇವ್ರ ಮನೆಗೆ ಹೋಗಿ ಪ್ಲೇಟ್ ತಗೊಂಬರೋಣ. ಈ ಮನೆಗೊಂದು ಬಾಗಿಲು ಹೀಗೆ. ಪ್ಲೇಟ್ ಎಲ್ಲಿದೆ ಇವ್ರ ಮನೇಲಿ? ಇಲ್ಲಿದೆ. ಪಾಯಸ ತಿನ್ನಕ್ಕೆ ಇದು ತಗೊಳ್ಳಿ, ನಿಮ್ದು. ಹಾ, ಒಂದು ನಿಮಿಷ. ಅಮ್ಮ, ಪಾಯಸ ಹೇಗಿದೆ? ಚೆನ್ನಾಗಿದೆಯಾ? ಓಕೆ, ಆಯ್ತಾ? ಇನ್ನು ದಮ್ಮಿಗೆ ಇಡ್ಬೇಕಾ? ಇನ್ನು ಸ್ವಲ್ಪ. ಚೆನ್ನಾಗಿದ್ಯಾ? ಓಕೆ, ಆಂಟಿಗೆ ಕರೆದು ಟೇಸ್ಟ್ ಮಾಡಕ್ಕೆ ಹೇಳು. ಆಂಟಿ ಬನ್ನಿ, ಟೇಸ್ಟ್ ಮಾಡಿ ಸ್ವಲ್ಪ. ಸೂಪರಾ? ಊಟ ಮಾಡೋಣ ಈಗ? ಸರಿ, ಕುತ್ಕೊಳ್ಳಿ ಕುತ್ಕೊಳ್ಳಿ ಪ್ಲೀಸ್. ಅಮ್ಮ, ಇದು ಕೋಸಂಬರಿ ಇದೆ. ಅಮ್ಮ, ಕೋಸಂಬರಿ ಹಾಕಿಮ್ಮ. ತಗೊಂಡೋದ್ಲಾ? ಓಕೆ. ಹಾ, ಅಲ್ಲ, ವಯಸ್ಸಾದವರು ಇದ್ದಾರೆ, ಅವರಿಗೆ ಮನೆಗೆ ತಗೊಂಡೋಗಿ. ಹೌದೌದು, ಅವರಿಗೆಲ್ಲ ಇಲ್ಲಿ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಪಾಪ. ಎಲ್ಲರಿಗೂ ಹಸಿವಾಗಿದೆ ಪಾಪ. ಆಕ್ಚುಲಿ ನಿಜವಾದ ಶ್ರಮ ಮಾಡಿದ್ ಇವರೇ. ನಾನು ಬರೀ ಓಡಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನಾವು ಇವಾಗ ಊಟ ಮಾಡೋಣ. ಇವ್ರಿಗೆ ಹಾಕಿ. ಹೌದು, ದೃಷ್ಟಿ ತೆಗಿತಾ ಇದ್ದೀರಾ? ಓಕೆ. ತಗೋ, ಇದೆಲ್ಲ ವೇಸ್ಟ್ ಕವರ್ ಎಲ್ಲ ಒಂದ್ರಲ್ಲ ಹಾಕಿ. ಅದೆಲ್ಲ ಅಲ್ಲಿ ಬಿಸಾಕೋಣ ಡಸ್ಟ್ಬಿನ್. ನೋಡಿ, ಸಂಜೆ ಹೊತ್ತು ಯಾವ ರೀತಿ ಕಾಣುತ್ತೆ ಈ ಕುದುರೆಮುಖದ ಲೇಬರ್ಸ್ ಕಾಲೋನಿ ಅಲ್ವಾ? ಅಲ್ಲ, ಸಖತ್ತಾಗಿದೆ ಅಲ್ಲ? ಪರವಾಗಿಲ್ಲ, ಥ್ಯಾಂಕ್ಸ್. ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ. ನೋಡಿ, ಇಷ್ಟು ಪಾತ್ರೆ ಪಾಪ ಅವ್ರು ಕೊಟ್ಟಿದ್ರು ಇವತ್ತು, ತುಂಬಾ ಹೆಲ್ಪ್ ಆಯ್ತು. ಅದೇ, ಇದು ಒಂದು ಪ್ರಶ್ನೆ ಕೇಳಿದ್ರು. ಈ ಕುದುರೆಮುಖದ ಕಂಪನಿ ಮುಚ್ಚೋಗಿದ್ಮೇಲೇನು ಇನ್ನು ಯಾಕೆ ಲೇಬರ್ಸ್ ಅಲ್ಲಿದ್ದಾರೆ ಅಂತ. ಯಾಕಿದ್ದಾರೆ ಅಂದ್ರೆ ಬೇರೆ ಕಡೆ ಅವರಿಗೆ ಅನುಕೂಲ ಇಲ್ಲ. ಏನ್ ಮಾಡ್ತಾರೆ, ಇಲ್ಲಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಅದಕ್ಕೋಸ್ಕರ ಇರೋದು. ಈಗ ಇದ್ದವ್ರು ಹೋದ್ರು, ಅನುಕೂಲ ಇದ್ದವ್ರು ಹೋದ್ರು, ಇಲ್ದಿರೋರು ಇಲ್ಲೇ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, ನಮ್ಮ ಈ ನೆನಪು ಇರುತ್ತೆ. ಆಯ್ತಾ? ಅಷ್ಟೇ ಸಾಕು. ಓಕೆನಾ? ಸರಿ. ಹೌದು, ಈ ಪ್ಲೇಸಿಗೆ ಬಾಯ್ ಬಾಯ್. ಇನ್ನು ಸ್ವಲ್ಪ ಊಟ ಇಲ್ಲಿ ಉಳಿದಿದೆ, ಇಷ್ಟಿದೆ. ಇನ್ನು ಸಂಜೆ ಬರ್ತಾರಲ್ವಾ, ಕಳ್ಸಕ್ಕೆಲ್ಲ ಹೋಗಿದ್ದಾರೆ.
ಬಂದ ಮೇಲೆ ಅವರಿಗೆಲ್ಲ ಹಂಚಿ ಆಯ್ತಾ. ನಾವಿನ್ನ ಹೊರಡ್ತೀವಿ. ಸರಿ, ಹೋಗಿ ಬರುವೆ ಆಯ್ತಾ. ಹೊರಡ್ತೀವಿ. ಹಾ, ಟಾಟಾ ಮಾಡಿ ಆಯ್ತಾ. ಊಟ ಚೆನ್ನಾಗಿತ್ತಲ್ವಾ? ಸರಿ, ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ. ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲ, ಇಲ್ಲಿ ಇಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಂಗೆ ಚೆನ್ನಾಗಿದ್ಯಾ? ಸರಿ, ಓಕೆ. ಹಾ, ಬಾಯ್. ಸರಿ, ಖುಷಿ ಆಯ್ತು. ಎಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದು ಓಕೆ, ತೊಂದರೆ ಇಲ್ಲ. ಏನೋ ಅವತ್ತು ಅನ್ಕೊಂಡಿದ್ವಿ ಈಗ ಬಂದು ಒಂದು ಒಟ್ಟಿಗೆ ಎಲ್ಲ ಊಟ ಮಾಡಬೇಕು ಅಂತ. ಚೆನ್ನಾಗಿ ಆಯ್ತು. ಬಟ್ ನಿಮ್ಮ ಮಲ್ನಾಡ್ ಕ್ಯಾಂಪ್ ಅಂತ ಮಾಡ್ತಿದ್ರು. ಈ ಮಕ್ಕಳು ಇರ್ತಾರೆ ಇಲ್ಲಿ ಒಂದು 20-30 ಮಕ್ಕಳು ಇರ್ತಾರೆ. ಮಲ್ನಾಡ್ ಕ್ಯಾಂಪ್ ಅಂತಾನೆ ಏನ್ ಮಾಡ್ತೀರಾ ಅವರಿಗೆ? ಯೋಗ, ಡ್ರಾಯಿಂಗ್ ಕ್ಲಾಸ್. ಪ್ರೋಗ್ರಾಮ್. ಹೌದಾ? ನಂಗೆ ಒಂದ್ ಸ್ವಲ್ಪ ಇನ್ಫಾರ್ಮ್ ಮಾಡಿ. ನಮ್ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ. ಬರಕ್ ಆಗ್ಲಿಲ್ಲ, ನಾನು ಬೇರೆ ಕಡೆ ಎಲ್ಲೇ ಇದ್ರು ಕ್ಯಾಂಪಿಗೆ ಏನು ನಿಮಗೆ ಸಪೋರ್ಟ್ ಬೇಕು ನಾವು ಮಾತಾಡೋಣ. ನಮ್ಮ ಇವ್ರಿಗೆ ಅಂತಾನೆ ಮಾಡಿದ್ವಿ. ಕೆಲ ಮಕ್ಕಳು ಹೋಗಲ್ಲ, ನಾವೇ ಬಂಡವಾಳ ಹಾಕಿ ಮಾಡ್ತೀವಿ. ಸರಿ, ಸೂಪರ್. ಇದು ನಮ್ಮ ವ್ಯೂವರ್ಸಿಗೂ ಹೇಳ್ತೀನಿ ನಾನು. ಕುದುರೆಮುಖದಲ್ಲಿ ನೋಡಿ, ಅಲ್ಲಿರೋ ಮಕ್ಕಳಿಗೆ ಒಂದು 20-30 ಮಕ್ಕಳು ಸೇರ್ತಾರಂತೆ. ಸಮ್ಮರ್ ಕ್ಯಾಂಪ್ ತರ ಮಾಡ್ತಾರೆ ಅವರು. ಅದಕ್ಕೆ ಹೆಸರು ಮಲ್ನಾಡ್ ಕ್ಯಾಂಪ್ ಅಂತ ಇಟ್ಟಿದ್ದಾರೆ. ನೀವು ಆ ಟೈಮಲ್ಲಿ ನನಗೆ ಇನ್ಫಾರ್ಮ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವೆಲ್ಲರೂ ಸೇರಿ ಆ ಕ್ಯಾಂಪಿಗೆ ಅವ್ರಿಗೆ ಏನು ಸಪೋರ್ಟ್ ಬೇಕು ಖಂಡಿತ ಅದು ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವ್ರು ಸಿಕ್ಕಿದ್ದು ಖುಷಿ ಆಯ್ತು. ಬಾಯ್ ಬಾಯ್ ಬಾಯ್. ಹಾ, ಎಸ್, ಸೂಪರ್. ಒಳ್ಳೆ ಜನ. ಹೌದು, ಇವತ್ತು ನಮ್ಮ ಫ್ಯಾಮಿಲಿಗೆ ಒಂದು ಟ್ರಿಪ್ ಆದಂಗೂ ಆಯ್ತು. ಮತ್ತೆ ಒಂದು ಒಳ್ಳೆ ಉದ್ದೇಶದಿಂದ ನಾವೆಲ್ಲ ಸೇರಿದ್ವಿ. ಈಗ ಮತ್ತೆ ಇನ್ನೊಂದು ಕಾರಣ ಸಿಕ್ತು ನಮಗೆ ಇಲ್ಲಿ ಬರಕ್ಕೆ, ಅಥವಾ ನಮ್ಮಿಂದ ಇವರಿಗೆ ಏನ್ ನಾವು ಸಪೋರ್ಟ್ ಮಾಡಬಹುದು ಅದನ್ನ ನಾವು ಮಾಡೋಣ. ಅದೇ ಮಲ್ನಾಡ್ ಕ್ಯಾಂಪ್ ಅಂತ ಮಾಡ್ತಾರಂತೆ ಮಕ್ಕಳಿಗೆ, ಮುಂದೆ ಮಾಡೋಣ ಅಂತೆ. ಓಕೆನಾ?